ದುಡಿದು ತಿನ್ನುವ ವಯಸ್ಸಿನಲ್ಲಿ ಕುಳಿತು ತಿಂದರೆ ನಾಳೆ ಕುಳಿತು ತಿನ್ನುವ ವಯಸ್ಸಿನಲ್ಲಿ ಬೇಡಿ ತಿನ್ನಬೇಕಾಗುತ್ತೆ. ಹೊರಿ ಹಾಕೈತಿ ಪ್ಯೂರ್ ಹಳ್ಳಿಕಾರ ಹೊರಿ ಹೋರಿಕರ 3 ದಿನದ ಕರ ನೋಡ್ರಿ ಯಾವ ಸೈಜ್ ಐತ. ನಾನು ಸಮಾಧಾನಕ್ಕೆ ರೊಕ್ಕ ಜಾಸ್ತಿ ಹಾಕದ್ರಿ. ಬೇಕಾದ್ರೆ ಫೋನ್ಯಾಗ ಮುಗಿಸ್ಕೊಂಡ್ರ ಅವ್ರಿಗೆ ಎಲ್ಲ ಸುದ್ದ ಐತ್ರಿ. ಎಲ್ಲ ಸುದ್ದ ಇದ್ರ ತರದ್ರಿ. ಬಿಟ್ಟು ಬಂದ್ ಗೋಜಿ ವೃಕ್ಷದ ಕೆಳಗ್ ಜ್ಞಾನೋದಯ ಆದಂಗ ನಾ ಹೊಲದಾಗ ಜಾಲಿ ಗಿಡದ ಕೆಳಗ್ ಕುಂತಾಗ ನನಗ ಅನಸ್ತ್ರಿ ಕೂಡ್ತಾನೆ ಅನ್ನೋರಿಗೆ ತಂದನ್ರಿ ಇದನ್ನ. ಸರಿ ರೀ. ಇದು ಗಬ್ಬ ಐತ್ರಿ ಕುಡಿದ್ರಿ ಹೆಗಲ್ ಮಾಡೈತಿ. ಹುನ್ರಿ. ಅವ್ರು ಹೂಡಿ ನೋಡಿ ಒಯ್ಯ ಅಂದ್ರ ರೈತರ ಮ್ಯಾಗ ವಿಶ್ವಾಸ ನಾವು ಹಂಗ ತಂದ್ರಿ. ಇದು 2ನೇ ಸುಳ್ಳು 45,000 ಆತನ್ರಿ. 4 ವರ್ಷ ಹಬ್ಬ ಮಾಡಿದ್ರಿ ಅಳಲ್ಗಿರಿ ರನ್ನ ಅಂತಂದ್ರಿ. ಆ ಹಬ್ಬದಾಗ ಒಂದ್ ಹಳ್ಳ್ಯಾಗ ಜಗಳ ಆತ. ಹುನ್ರಿ. ಒಂದ್ ಕಬ್ಬಿನ ಹೊಲದಾಗ ಸ್ವಲ್ಪ ಅನುಭವ ಆತ. 3 ಲೀಟರ್ ಏನ್ ಬರಾಕಲ್ರಿ ಮುಂಜಾನೆ ಹಿಂಡೆ ಇದಕ್ಕೆ 32,000 ಆತನ್ರಿ. ಇದು 5 ತಿಂಗಳ ಗಬ್ಬ ಅಂತ ಹೇಳ್ಯಾರಿ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ನೋಡ್ರಿ ಇವತ್ತು ಅಳಲ್ಗಿರಿ ಗ್ರಾಮಕ್ಕೆ ನಾನು ಈ ಸತಿ ಬಂದನಿ. ಈ ಸತಿ ಕೂಡ ಭಾಳ ಚೆನ್ನಾಗಿರುವಂಥ ಜವಾರಿ ದನಗಳು ತಂದಾರ ಪೂರ್ವಾಚಾರ ಅಣ್ಣಾರ. ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅವ್ರಿಗೆ. ನಮಸ್ಕಾರ ರೀ ಪೂರ್ವಾಚಾರ ಅಣ್ಣಾರ. ನಮಸ್ಕಾರ ಸರ್. ಓಕೆ, ಇವತ್ತು ಎಷ್ಟು ಅದಾವ ರೀ ಆಕಳ? 6 ಅದಾವ್ರಿ. 6 ಅದಾವ ರೀ. 6 ಅದಾವು. ಓಕೆ, 6 ಅದಾವ ಅಂತ ನೋಡ್ರಿ ಸ್ನೇಹಿತರೆ. ಶುರು ಮಾಡೋಣ ಬರ್ರಿ ನಮ್ಮ ವಿಡಿಯೋನ. ಎಲ್ಲ ಆಕಳ ನೋಡೋಣ, ಅದ್ರ ಬಗ್ಗೆ ಮಾಹಿತಿ. 4 ಪ್ಯೂರ್ ಜವಾರಿ ಅದಾವ್ರಿ. ಏನ್ರಿ 4 ಪ್ಯೂರ್ ಜವಾರಿ ಅದಾವ್ರಿ. ಜವಾರಿ ಅದಾವ. 2 ಕಂತ್ರಿ ಜವಾರಿ ಅದಾವ. ಕಂತ್ರಿ ಕ್ರಾಸ್ ರೀ. ಕ್ರಾಸ್ ಕೆಲವು ಕಡೆ ಇಬ್ಬದಿ ಜವಾರಿ ಅಂತಾರ. ಹುನ್ರಿ. ಕೆಲವು ಕಡೆ ಕಂತ್ರಿ ಜವಾರಿ ಅಂತಾರ. ಹುನ್ರಿ. ಸರಿ ರೀ. ಓಕೆ ರೀ ಸ್ನೇಹಿತರೆ, ನೋಡ್ರಿ ಮೊದಲನೇ ಆಕಳ ಬಂತು ನೋಡ್ರಿ ಇಲ್ಲಿ. ಸರ್ 6 ಮಣಕ್ರಿ ಇದ. 6 ಮಣಕ ತಚ್ಚಲ್ಗರ ಅದ 3 ದಿನ ತಿಳಿದ. ಹುನ್ರಿ. ಹೊರಿ ಹಾಕೈತಿ ನೋಡ್ರಿ. ಹುನ್ರಿ. ಏನಾಕೈತ್ರಿ? ಹೊರಿ ಹಾಕೈತಿ ಪ್ಯೂರ್ ಹಳ್ಳಿಕಾರ ಹೊರಿ. ಹೋರಿಕರ 3 ದಿನದ ಕರ ನೋಡ್ರಿ ಯಾವ ಸೈಜ್ ಐತಿ ಅದು. 3 ದಿನದ ಕರ. ಓಕೆ, 3 ದಿನದ ಕರ ಅಂತ ನೋಡ್ರಿ ಸ್ನೇಹಿತರೆ. ಒಳ್ಳೆ ಚೆನ್ನಾಗಿ ಸೈಜ್ ಮಾಡೈತಿ ಅಂತಂದು ಹೇಳ್ತಾರ ನೋಡ್ರಿ. ಚೆನ್ನಾಗೈತಿ ನೋಡ್ರಿ ಕರ ಇದು. 3 ದಿನ. ಇದು 6 ಐತ್ರಿ. 6 ಆಗೈತ್ರಿ. 6 ಹುನ್ರಿ. ಒಂದೇ ಕರ ರೀ. ಹುನ್ರಿ. ಅದು 2.5 ಲೀಟರ್ ಮಟ ಹಿಡ್ತೈತ್ರಿ. 2.5 ಲೀಟರ್ ಮಟ. ನಾವು ಲೀಟರ್ ಲೆಕ್ಕ ಇಡಲ್ರಿ ಬಾಳ ಆಗದಕ್ಕ. ಇದು ಮೊದಲನೇ ಸೂಲ್ ಏನ್ರಿ? 1ನೇ ಸೂಲ್ ರೀ. 1ನೇ ಸೂಲ್ 6 ಮೊದಲನೇ ಸೂಲ್. ಆಕಳನ ಸೈಜ್ ಐತ್ರಿ. ಹುನ್ರಿ. ಓಕೆ, ಆಕಳನ ಸೈಜ್ ಐತಿ. ಆಮೇಲೆ ಇದು ಜಾತಿ ಒಳಗ್ರಿ ಪ್ಯೂರ್ ಜಾತಿ ಕಿಲಾರಿ ಮಿಕ್ಸ್ ಬರತ್ರಿ ಒಟ್ಟು. ಹುನ್ರಿ. ಅಂದ್ರ ಪ್ಯೂರ್ ಜವಾರಿನ ಸ್ವಲ್ಪ ಕಿಲಾರಿ ಗುಣ ಐತ್ರಿ ಇದ್ರಾಗ. ಸ್ವಲ್ಪ ಕಿಲಾರಿ ಗುಣ ಐತಿ. ಕಿಲಾರಿ ಬರ್ತೈತಿ. ಸರಿ ರೀ. ಓಕೆ ಅಣ್ಣ, ಇದು ಏನ್ ಹೇಳ್ತೀರಿ ವ್ಯಾಪಾರ? ಇದಕ್ಕೆ ಸಾಹೇಬ್ರ 58,000 ಹೇಳ್ತಾವ್ರಿ. 58,000. ಹೌದ್ರಿ. 3 ದಿನದ ಕರ ನೋಡ್ರಿ ಸೈಜ್ ಅವ. ಓಕೆ, 3 ದಿನದ ಕರ ಅಲ್ರಿ. ಹಬ್ಬನ ಮಾಡ್ತೈತ್ರಿ ಆಕಳ. ಹಬ್ಬನು ಇದು ಹೇಳ್ಕೊಟ್ಟಾರಿ ರೈತರಿ, ನಾ ಬಿಟ್ರಲ್ಲ. ಹುನ್ರಿ. ಖಾತ್ರಿ ಕೊಡಲ್ಲ. ಹುನ್ರಿ. ಮತ್ತ ಕರಾನ ಹೊರಿ ಕರ ಐತಿ. ಯಾರ ಹುನ್ರಿ ಪ್ರೇಮ್ ಇದ್ದಾರ ಹೊರಿಕರಿಗೆ ತುಂಬಾ ಹಾಲು ಕೊಟ್ಟ ಹಬ್ಬ ಮಾಡ್ತಾನೆ ಅನ್ನೋರು ಒಯ್ಬೋದು. ಹುನ್ರಿ. ಬೇಕಂದ್ರ ಈಗ ನೋಡ್ರಿ ಸ್ನೇಹಿತರೆ, ನಾನು ಸಣ್ಣದಿದ್ದಾಗಿಂದನ ಹೊರಿಕರ ರೆಡಿ ಮಾಡ್ತಾನಿ, ಕರಿಗೆ ಹಾಲು ಬಿಟ್ಕಂತಾನಿ ಎಲ್ಲ ಅನ್ನೋರು. ಆ ಥರ ರೆಡಿ ಮಾಡೋರು ಹುಡುಗರು ಯಾರದಿರಿ ನೋಡ್ರಿ, ಇಂಟ್ರೆಸ್ಟ್ ಇದ್ದಾರ ಒಯ್ಬೋದು. ಹೊಕ್ಕಳ ಉದ್ರಿ ನೋಡ್ರಿ. ಇನ್ನೂ ಹೊಕ್ಕಳುದ್ರಲ್ಲ. ಎಷ್ಟು ದಿನ ಆಗಿದ್ರಿ ಕರ ಹಾಕಿನ್ರಿ? 3 ದಿನ ರೀ. 3 ದಿನ. 3 ದಿನ ನೋಡ್ರಿ ಸ್ನೇಹಿತರೆ. ಹಿಂಗೈತೆ ನೋಡ್ರಿ ಕರ. ಸೈಜ್ ಭಾರಿ ಸೈಜ್. ಹುನ್ರಿ. ಕರಿಗೆ ಹಾಲು ಬಿಟ್ಕಂತಾನೆ ಅನ್ನೋರು ನೋಡ್ರಿ ಸ್ನೇಹಿತರೆ. ಕರಿಗ್ ಬಿಟ್ಕಂದ ಇದು ಮಾಡ್ಬೋದು. ಹುನ್ರಿ. ಒಳ್ಳೆ ಚೆನ್ನಾಗಿ 2 ಲೀಟರ್ ಹಿಂಡ್ಕೊಂಡ್ ಕರಿಗ್ ಬಿಟ್ರು ಸಾಕ್ರಿ ಅವ್ರು. ಹುನ್ರಿ. ಸರಿ ರೀ. ಆಮೇಲೆ ಅಣ್ಣ ಲಾಸ್ಟ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ? ಹೆಚ್ಚು ಕಡಿಮೆ ಕೊಡ್ತಾವ್ರಿ. ಹುನ್ರಿ. ಈಗ ಇನ್ನೊಂದ್ಸರ ಮೊನ್ನೆ ನೀವು ವಿಡಿಯೋ ಮಾಡಿ ಬಿಟ್ಟಿದ್ರಿ, ಆ ಪ್ರಕಾರ ಸೇಲ್ ಆಗ್ಯಾವ್ರಿ. ಹುನ್ರಿ. ದಯಮಾಡಿ ರಿಕ್ವೆಸ್ಟ್ ರೀ ಕಸ್ಟಮರ್ಗೆ, ಕಮೆಂಟ್ಸ್ ಲೈಕಿಗೋಸ್ಕರ ಮಾಡಾಕತ್ತಿಲ್ರಿ. ನಾವು ಮಾಡಾಕತ್ತಿರೋದ ನಮ್ಮ ಉಪಜೀವನಕ್ಕೆ ಮಾಡಾಕತ್ತೇವಿ. ಹುನ್ರಿ. ಅದಕ್ಕೆ ಯಾರ ತಗೊಳ್ಳೋ ಇಚ್ಛೆ ಐತಿ ಅನ್ನೋರ ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾರ್ರಿ. ಹುನ್ರಿ. ಅದ್ರಾಗ ತಗೊಳ್ಳೋರ 100 ಜನಕ್ಕೆ 10 ಜನ ರೀ. 10 ಜನ ಬೇಕಂದ್ರ ಫೋನ್ ಮಾಡಲ್ರಿ. ಬರೀ ಕೇಳರ ಇರ್ತಾರ. ಭಾಳ ಜನ ಕೇಳಾರ ಇರ್ತಾರ್ರಿ. 20 ಕೊಳ್ಳೆ 25 ಕೊಳ್ಳೆ ಹಿಂಗ ತಪ್ಪಲ್ರಿ ಅವ್ರು ಕೇಳೋದ. ಹುನ್ರಿ. ಆದ್ರ ತಗೊಂಡ ತೀರ್ಬೇಕು ಅನ್ನೋರ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟ ಆಮ್ಯಾಕ ಯಾರ ತಗೊಳೋದಾದ ಅಂದ್ರ ಇದ ವಾಟ್ಸಪ್ ನಂಬರ್ ರೀ. ಹುನ್ರಿ. ಇದಕ್ಕೆ ಹಾಯ್ ಅಂತಂದು ಅವ್ರ ಊರ ಹೆಸರು ಇದು ಮಾಡಿದೆ ಅಂದ್ರೆ ನಾ ಸೇವ್ ಮಾಡ್ಕೊಂಡು ವಾಪಸ್ ಅವ್ರಿಗೆ ಯಾರು ಬೇಕಾದ್ರೆ ಸಿಂಗಲ್ ವಿಡಿಯೋ. ನನಗೆ ಅಲ್ಲಿ ಸ್ಯಾಲ್ರಿ ಜೊತೆಗೆ PF ಬರೋದ್ರಿ. ಹುನ್ರಿ. ಈಗ ನನಗೆ 1 ವರ್ಷದ ಸಗಣಿ PF ಅಂತ ತಿಳ್ಕೊಂತೇನ್ರಿ ನಾನು. ಹುನ್ರಿ. ಇದೇನು ಇದು ಈ ಜವಾರಿ ಆಕಳಿಂದ ಏನೈತಲ್ಲ ಸಾಹೇಬ್ರ, ಹುನ್ರಿ, ಇದ್ರದ್ದು ಯಾವ್ದು ವೇಸ್ಟ್ ಆಗಲ್ಲ. ಹುನ್ರಿ. ಮಲ ಮೂತ್ರ ಗೋಮೂತ್ರ ಆಗ್ತದ. ಹುನ್ರಿ. ಅದ್ರ ಜೊತೆಗೆ ಇದ್ರ ಸಗಣಿಗೆನೆ ಬೇರೆ. ಹುನ್ರಿ. ಭಾಳ ಇದ್ರೊಳಗಡೆ ಇದು ಇರ್ತದ ಗೊಬ್ಬರ, ಫರ್ಟಿಲೈಸರ್ಸ್. ಹುನ್ರಿ. ಸೊ ಹಾಗಾಗಿ ಇದನ್ನ ಭಾಳ ಇಚ್ಛೆ ಪಟ್ಟು ತಗೊಂತಿರ್ತಾರ ಬಹಳಷ್ಟು ಜನ. ಹುನ್ರಿ. ಸುಮಾರು ಬೆಂಗಳೂರಿಗೆ ಆಕಳ ಕೊಟ್ಟಿದ್ದೇನ್ರಿ, ನೆಲಮಂಗ್ಲಕ್ಕ. ಹುನ್ರಿ. ಅವರು ನಾನು ನಂಬಿ ಅಡ್ವಾನ್ಸ್ ಹಾಕಿದ್ರ. ಆ ಮಾತಾ ಪ್ರಕಾರ ನಾ ಅವ್ರಿಗೆಲ್ಲ ಮಾಲ್ ಮುಟ್ಟಿಸಿ ಫೋನ್ ಮಾಡಿದ್ದೆ. ಖುಷಿಗೆ 500 ರೂಪಾಯಿ ಹೆಚ್ಚಿಗೆ ಹಾಕಿದ್ರು ಅವ್ರು ಸಾಹೇಬ್ರ. ಹುನ್ರಿ. ಹೆಚ್ಚಿಗೆ ಹಾಕಿದ್ರು. ಅಲ್ಲೇ ನಮ್ಮ ಡ್ರೈವರ್ ಕೊಡ್ರಿ ಅಂದ್ ನಾನು. ಹುನ್ರಿ. ಎಲ್ಲಾರಿಗೂ ಇದು ಮಾಡಲ್ರಿ. ಹುನ್ರಿ. ಅದಕ್ಕೆ ದಯಮಾಡಿ ಯಾರಿಗೆ ಇಂಟ್ರೆಸ್ಟ್ ಇರ್ತೈತಿ ತಗೋಣ ಅಂತಾರ. ರೇಟ್ ಏನ್ರಿ ಹೇಳಿರ್ತವಿ, ಹೆಚ್ಚು ಕಡಿಮೆ ಕೊಡ್ತಾವ್ರಿ. ಹುನ್ರಿ. ಭಾಳ ಸಬ್ಬ ಐತ್ರಿ. ಸರಿ ರೀ. 6 ಮಣಕ.
ಓಕೆ 55 ಹೇಳಿರಿ, ಹೆಚ್ಚು ಕಮ್ಮಿ ಬಂದ್ರೆ ಹಾಕತ್ರಿ ಇಲ್ಲಿ ಕೊಡ್ತಾವ್ರಿ ಹ್ಞೂ ರೀ. ಸರಿ ರೀ, ತೊಗೊಂಬರ್ರಿ ಅಣ್ಣ ಇನ್ನೊಂದು ಆಕ್ಳ. ತಂಬರಿ ಕಟ್ ಹೋಗಲ್ಲ ಸ್ನೇಹಿತರೆ ನೋಡ್ರಿ, ಬಂತು ಎರಡನೇ ಆಕ್ಳ, ಜವಾರಿ ಆಕ್ಳ. ಆಮೇಲೆ ಇದು ತಳಿರಿ, ಇದು ಹಳ್ಳಿ ಕಾರ ಬರ್ತೈತ್ರಿ. ಹಳ್ಳಿ ಕಾರ್ ರೀ, ಇವ್ರು ಹಳ್ಳಿ ಕಾರ ಅಲ್ರಿ. ಹ್ಞೂ ರೀ. 90% ಹಳ್ಳಿ ಕಾರ ಬರ್ತೈತಿ. ಈ ಕಡೆ ಬರ್ರಿ, ತಗೊಂಬರ್ರಿ. 10% ನಾಟಿ ಬರ್ತೈತಿ. ಹ್ಞೂ ರೀ. ಸರಿಪ ಶ್ರೇಯಸ್. ಓಕೆ, ಕರ್ಕಾರಿ ಅವ್ ಚಲಪ್ಪ ಕರ್ಕಾರ. ಒಟ್ಟು ಜವಾರಿ ಒಳಗ ಪ್ಯೂರ್ ಐತ್ರಿ, ಪ್ಯೂರ್ ದೇಸಿ ಜಾತಿ ಒಳಗ. ಹ್ಞೂ ರೀ. ಆಮೇಲೆ ಇದು ಹಲ್ಲು ಎಷ್ಟು ಮಾಡೈತ್ರಿ? ಇದು ಕಡೆಯಲ್ಲಿ ಎಬ್ಸಾಕತೈತ್ರಿ. ಕಡೆ ಹಲ್ಲು ಸರಿ ಸರಿ, ಕಡೆಯಲ್ಲಿ ಎಬ್ಸಾಕತೈತಿ. ಓಕೆ, ಕಡೆಯಲ್ಲಿ ಎಬ್ಸಾಕದ ನೋಡಿ. ಇದು ಭಾಳ ಸಮಾಧಾನ ಐತ್ರಿ. ನಾನು ಸಮಾಧಾನಕ್ಕೆ ರೊಕ್ಕ ಜಾಸ್ತಿ ಹಾಕದ್ರಿ. ಹ್ಞೂ ರೀ. ಈ ಜವಾರಿ ಹಾಕಳಂದ್ರೆ ಎಲ್ಲವೂ ಜವಾರಿ ಹಾಕಳಲ್ರಿ. ಹ್ಞೂ ರೀ. ಒಂದೊಂದು ಒದಿತಿರ್ತಾವ್ರಿ. ಹ್ಞೂ ರೀ. ನೋಡ್ರಿ ಈಗ ಹೆಂಗ್ ಕೈ ಹಾಕಿನಿ. ಹ್ಞೂ ರೀ. ಭಾಳ ಸಮಾಧಾನ ಐತಿ. ಹ್ಞೂ ರೀ. ಸ್ವಲ್ಪ ಅರೇದರ್ ಬಂದ್ರೆ ಮತ್ತೆ ಅವ ಆಟರೇ ತಲೆ ಹಾಕ್ತೈತ್ರಿ ಅಷ್ಟ. ಹ್ಞೂ ರೀ. ಭಾಳ ಅಂದ್ರೆ ಭಾಳ ಸಮಾಧಾನ. ಹ್ಞೂ ರೀ. ಹಳ್ಳಿ ಹಾಕ್ತಿರ್ತಾವ್ರಿ. ಹ್ಞೂ ರೀ. ಖಾತ್ರಿ ಕೊಡ್ತಾರಲ್ರಿ. ಸರಿ ರೀ. ಹಲ್ಲು ಎಷ್ಟಂದ್ರಿ ಇದು? ಕಡೆಯಲ್ಲಿ ಎಬ್ಸಾಕತೈತ್ರಿ. ಗಬ್ಬ ಐತೇನ್ರಿ? ಗಬ್ಬ ಎರಡನೇ ಸೂಲ ಇನ್ನೊಂದು 10 ರಿಂದ 15 ದಿನ ಹೋಗತ್ ನೋಡ್ರಿ. ಓಕೆ, ಗಬ್ಬ ಎರಡನೇ ಸೂಲು ಇನ್ನೊಂದು 10 ರಿಂದ 12 ದಿನ ಹೊಕ್ಕತಿ ಅಂತಂದು ಒಂದ್ ದಿನ ಹೆಚ್ಚು ಕಡಿಮೆ ಆಕತಿ. ಹ್ಞೂ ರೀ. ಆಮೇಲೆ ಸೂಲ್ ರೀ ಇದು? ಎರಡನೇ ಸೂಲ್ ರೀ. ಎರಡನೇ ಸೂಲು. ಸುಳಿ ಸೂತ್ರ ಎಲ್ಲ ನೋಡೇ ತರ್ತಾವ್ರಿ. ಹ್ಞೂ ರೀ. ಬೇಕಾರೆ ಫೋನ್ಯಾಗ ಮುಗಿಸ್ಕೊಂಡ್ರ ಅವ್ರಿಗೆ ಎಲ್ಲ ಸುದ್ದ ಐತ್ರಿ, ಎಲ್ಲ ಸುದ್ದಿದ್ರ ತರದ್ರಿ. ಇಲ್ಲಿ ಬಿಟ್ಟು ಬಂದ್ಬಿಡ್ರಿ. ನೋಡ್ರಿ ಸ್ನೇಹಿತರೆ, ಭಾರಿ ಚೆನ್ನಾಗದವು ಆಕಳ ಇವ್ರ ಕಡೆಗೆ. ಇದನ್ನ ಮುಂದೆ ಒಂದ್ ವೇಳೆ ಹುರಿಕರ ಹಾಕಿದ್ರು ಕೂಡ ಸ್ನೇಹಿತರೆ, ಅವನ್ನ ನೀವು ಮೇಯಿಸಿ ಮುಂದೆ ಎತ್ ಮಾಡಿ ಸೇಲ್ ಕೂಡ ಮಾಡ್ಬೋದು. ಮತ್ತ ಒಳ್ಳೆ ಜಾತಿ ಒಳಗದು ಆಕಳ. ನೋಡ್ರಿ ಹೆಂಗೆ ಚೆನ್ನಾಗೈತಿ ಇದು. ಆಮೇಲೆ 10-12 ದಿನ ಅಂದ್ರಲ್ರಿ ಕರ ಹಾಕಕ್ಕೆ? 15 ದಿನದ ಒಳಗೆ ಇಳಿದ್ರಿ. ಇದು ಒಂದು ಹಾಲು ಎಷ್ಟು ಕೊಡ್ಬೋದ್ರಿ? ಇದು ಒಂದನೇ ಸೂಲ 2 ಲೀಟರ್ ಕೊಟ್ಟದಂತ್ರಿ ಕರಿಗೆ ಬಿಟ್ಕಂದ. ಹ್ಞೂ ರೀ. ಈಗ ಎಷ್ಟನೇ ಸೂಲ್ ರೀ ಇದು? ಎರಡನೇ ಸೂಲ್ ರೀ. ಎರಡನೇ ಸೂಲ್. 2.5 ಬರ್ಬೋದ್ರಿ. ಹ್ಞೂ ರೀ, 2.5 ಮಟ್ಟ ಬರ್ಬೋದ್ರಿ. ಸರಿ ರೀ. ಓಕೆ, ಏನ್ ಹೇಳ್ತೀರಿ ವ್ಯಾಪಾರ ಇದಕ್ಕೆ? ಇದಕ್ಕೆ 56,000 ಆಗತ್ತನ್ರಿ. 56,000 ರೀ. ಗಬ್ರಿ. ಹ್ಞೂ ರೀ. ಹೆಚ್ಚು ಕಡಿಮೆ ಕೊಡ್ತಾವ್ರಿ. ಹೆಚ್ಚು ಕಮ್ಮಿ ಕೊಡ್ತೀರಿ? ಓಕೆ, ಸರಿ ರೀ. ಸ್ವಲ್ಪ ಅರೇದರಿ ತಲೆ ಆಗ್ತದ್ರಿ ಆಟ. ಮತ್ತೆ ಅದ್ ಬಿಟ್ರಿ ಏನೂ ಅಲ್ಲ. ಹ್ಞೂ ರೀ. ಇದ್ದದ್ದ ಹೇಳ್ಕೊಡವ್ ನಾನು. ಬೇಕಾದ್ರೆ ಒಯ್ಬೋದು, ಬೇಡ ಅಲ್ರಿ. ಅವು ಈಗ ಜವಾರಿ ಆಕಳ ಅಂತ ಈಗ ನಾವ್ ಅದ್ರನ್ನ ತಂದು 2 ದಿನ ಆತ್ರಿ. ಹ್ಞೂ ರೀ. ಹೌದ್ರಿ. ಹ್ಞೂ ರೀ. ಅರೇದರಿಗೆ ಒಟ್ಟು ತಲೆ ಆಗ್ತದೆ. ತಲೆ ಆಗ್ತದೆ ಅಂದ್ರೆ ನಾ ಕೈ ಬಿಡ್ತಮ್ಮ, ನಾ ಹಿಡ್ಕೊಂಡ ನೋಡ್ರಿ ಈಗ. ಹ್ಞೂ ರೀ. ಹಂಗೆ ಏನು ಮಾಡಲ್ಲ. ಹ್ಞೂ ರೀ. ಈಗ ಜವಾರಿ ಆಕಳ ಅಂದ್ಮೇಲೆ ಯಾವ ಇರ್ತಾವ್ರಿ, ಚಾಳೆ ಆದ್ರ ಅಷ್ಟೇ. ಒಂದ್ 4 ದಿನಕ್ಕೆ ಅವ್ರು ಭಾಳ ಸಾಧ್ಯ ಐತಿ. ಹ್ಞೂ ರೀ. ಓಕೆ ರೀ. ಇದು ಬಾಟಮ್ ಇನ್ನು ಬರ್ತೈತ್ರಿ, ಇನ್ನು ತೊಡಿ ಬಿಡ್ತೈತಿ. ಇಳೆ ಮುಂದ್ ಮಾಡ್ತಾವ್ರಿ ಇವೆಲ್ಲ. ಹ್ಞೂ ರೀ. ನೋಡ್ರಿ ಇದು. ಸರಿ ರೀ. ಓಕೆ, ಸರಿ ರೀ ಅಣ್ಣ. ತೊಗೊಂಬರ್ರಿ ಅಣ್ಣ ಇನ್ನೊಂದು. ಸ್ನೇಹಿತರೆ ನೋಡ್ರಿ, ಇಲ್ಲಿ 3ನೇ ಆಕಳ ನೋಡ್ರಿ. ಇದು ಭಾರಿ ಐತಿ ನೋಡ್ರಿ ಜಾತಿ ಒಳಗ. ಇದು 6 ಐತ್ರಿ. ಹುಡಿದ್ ಸರ. ಹುಡಿದ್ದೇನ್ರಿ ಇದು? ಹುಡಿದ್ದು ಬೇಸಾಯ ಖಾತ್ರಿ ಕೊಟ್ಟಾರ. ಹ್ಞೂ ರೀ. ಹಂಗ ಯಾರ ಆಕಳ ಹೂಡ್ತಾನೆ ಅನ್ನೋರು ಭಾಳ ಹೆಚ್ಚಾನೆ ಸುಡಲ್ರಿ. ಹ್ಞೂ ರೀ. ಹೂಡ್ತಾನೆ ಅನ್ನೋರಿಗೆ ತಂದನ್ರಿ ಇದನ್ನ. ಸರಿ ರೀ. ಇದು ಗಬ್ಬ ಐತ್ರಿ. ತಂಬರ್ರಿ. ಇದು 10 ರಿಂದ 12 ಜನ ಹೇಳ್ಯಾರಿ. ಹ್ಞೂ ರೀ. ಸ್ವಲ್ಪ ಸರಿ ಇದಾಗೈತ್ರಿ, ರಸ ಕಮ್ಮಿ ಐತಿ. ಹ್ಞೂ ರೀ. ಸ್ವಲ್ಪ ರಸ ಕಮ್ಮಿ ಐತಿ. ರಸ ಮಾಡ್ಕೋಬೇಕು. ಹುಡಿದ್ರಿ ಪಕ್ಕ. ಹ್ಞೂ ರೀ. ರಸ ಕಮ್ಮಿ ಐತಿ, ರಸ ಮಾಡ್ಕೋಬೇಕಂದ್ರೆ. ರಸ ಮಾಡ್ಕೋಬೇಕು. 6 ಮಣಕ್ರಿ ಅದ. ಹ್ಞೂ ರೀ. ಈಗ ರಸ ಮಾಡ್ಕೋಬೇಕಂದ್ರೆ ಅದು ಏನ್ರಿ ಅದ್ರ ಅರ್ಥ? ಅಂದ್ರೆ ಸ್ವಲ್ಪ ಫುಡ್ ಗಿಡ್ ಇಟ್ಕೊಂಡ್. ಹಾ ರೀ. ಸ್ವಲ್ಪ ಫುಡ್ ಗಿಡ್ ಎಲ್ಲ ಸ್ವಲ್ಪ ಚಲೋ ಹೊತ್ನಂಗ ಒಂದ್ ಸ್ವಲ್ಪ ದಿನ ಕಾಳಜಿ ಮಾಡಿದ್ರೆ ಜೋಪಾನ ಮಾಡಿ ಸ್ವಲ್ಪ ಚಲೋ ಆಕೈತ್ರಿ. ಇನ್ನು ಗಬ್ಬ ಐತ್ರಿ. ಇದು ಭಾಳ ಸಾಧ್ಯ ಐತಿ. ಹ್ಞೂ ರೀ. ಹುಡಿದ್ರಿ ಹೆಗಲ್ ಮಾಡೈತಿ. ಹ್ಞೂ ರೀ. ಅವ್ರು ಹೂಡಿ ನೋಡಿ ಒಯ್ಯ ಅಂದ್ರ ರೈತರ ಮ್ಯಾಗ ವಿಶ್ವಾಸ ಇಟ್ಟು ನಾವು ಹಂಗ ತಂದವ್ರಿ. ಹ್ಞೂ ರೀ. ಹೌದ್ರಾ? ಈಗ ನಾವು ಹೂಡಾಕು ಖಾತ್ರಿ ಕೊಡ್ತಾವ್ರಿ, ಹಾಲಿಗೆ ಖಾತ್ರಿ ಕೊಡ್ತಾವ್ರಿ. ಇದು ಕಿಲಾರ್ ಬರ್ತೈತಿ? ಹಾ, ಕಿಲಾರಿ ಇದು. ಹ್ಞೂ ರೀ. ಪ್ಯೂರ್ ಕಿಲಾರಿ. ಪ್ಯೂರ್ ಕಿಲಾರಿ. ಗಬ್ಬ ಐತ್ರಿ? ಗಬ್ಬ ಐತ್ರಿ. ಗಬ್ಬ ಐತಿ. ಸರಿ ರೀ. ಇದು ಹಲ್ಲು ಎಷ್ಟು ಮಾಡೈತ್ರಿ? ಇದು 6 ರೀ. ಇದು 6 ರೀ. ಎಲ್ಲ ಮುಂದ್ ಮಾಲಾಗವ ಅದಾವ್ರಿ. ಹ್ಞೂ ರೀ. ಎಷ್ಟನೇ ಸೂಲ ರೀ ಈಗ ಹೇಳಿದ್ರಿ? ಇದು 2ನೇ ಸೂಲ್ ರೀ. 2ನೇ ಸೂಲು. ಓಕೆ. ಕರ ಹಾಕಿದ್ರೆ 2ನೇ ಸೂಲು ಅಂತಂದು. ಸರ್ ಆಮೇಲೆ ಕಡೆ ಮಾತಾಡ್ತಾನೆ. ಹಲೋ ರೀ. ನೋಡ್ರಿ ಸ್ನೇಹಿತರೆ, ಆಮೇಲೆ ಕಡೆ ಮಾಡ್ತಾನೆ ಸರ್. ಆಮೇಲೆ ಹಾಲಿಂದ ಏನ್ ಹೇಳ್ತೀರಿ ಅಪೇಕ್ಷೆ? ಇವ ಜವಾರಿ ವಾಟ ಅಲ್ರಿ. 1.5-2 ಲೀಟರ್ ರೀ. 1.5-2 ಲೀಟರ್. ಅದ ರಸ ತಕ್ಕಂಗ ಮಾಲ. ಹ್ಞೂ ರೀ. ನಾವು ಸ್ವಲ್ಪ ಹೆಂಗ ದೇಖರೇಖೆ ಮಾಡ್ತಾವ ಹಂಗ ಇದಾಕ. ಸರಿ ರೀ. ಆಮೇಲೆ ಏನ್ ಹೇಳ್ತೀರಿ ಅಣ್ಣ ಇದಕ್ಕೆ ವ್ಯಾಪಾರ? ಇದಕ್ಕೆ 45,000 ಆತನ್ರಿ. 45 ಹೇಳ್ತೀರಿ? ಅವ್ನ್ರಿ. ಹೂಡಾಕ್ ಖಾತ್ರಿನ ಐತಿ. ಹೂಡಾಕ್ ಖಾತ್ರಿ ಐತಿ. ಖಾತ್ರಿನ ಐತಿ. ಸೈಜ್ ಐತನ ಒಂದೇನ ಹೋರಿ ಲೆಕ್ಕಕ್ಕೆ ಐತದ. ಹ್ಞೂ ರೀ. ಆಮ್ಯಾಗ ಮಾಲಿಗೆ ಮಾಲ್ ಆಕೈತಿ. ಮುಂದೆ ಕರ ಆದ್ರ ಈ ಬೇಕಾದ್ರ ಅದನ್ನ ಒಯ್ದು ಸಾಟಿ ಮಾಡ್ಕೇಳಾರ ಒಯ್ಬೋದ್ರಿ? ಯಾರಿಗಾದ್ರೂ ಕೊಡೋದ್ರಿ. ಹ್ಞೂ ರೀ. ಜೊತೆ ಮಾಡ್ಕೇಳಾರ ಜೊತೆ ಮಾಡ್ಕೊನಾರ. ಹ್ಞೂ ರೀ. ಸರಿ ರೀ. ಅವ್ರ ರೈತ ಹೇಳಿದ್ರ ನಾವ್ ಹೇಳದ್ರಿ. ರೈತರ ಯಾವಾದ್ರ ಅವ್ರ 3 ಲೀಟರ್ 3 ಲೀಟರ್ ಅಂದಿರ್ತಾರ್ರಿ. ಹ್ಞೂ ರೀ. ನಾವು ಒಟ್ಟು ಕಮ್ಮಿನ ಹೇಳ್ತೇವಿ. ಸರಿ ರೀ. ನೋಡ್ರಿ ಸ್ನೇಹಿತರೆ, ಇದನ್ನ 45 ಹೇಳ್ತಾರ, ಹೆಚ್ಚು ಕಮ್ಮಿ ಕೊಡ್ತೇವೆ ಅಂತಾರ. ಹಾಲು ಇದು ಕೂಡ ಒಂದ್ 2.5 ಲೀಟರ್ ಬರ್ರಿ. 2 ಲೀಟರ್ ಜವಾರಿ ವಾಟ ರೀ. 2 ಲೀಟರ್ ಬರ್ತೈತ್ರಿ ಇದು. ಹಂಗಾರ ಇನ್ನೊಂದು ಎಷ್ಟು ದಿನ ಆಕತ್ತಂದ್ರಿ ಕರ ಹಾಕಕ್ಕೆ? ಇನ್ನೊಂದು 15 ದಿನದೊಳಗ. ಇನ್ನೊಂದು 15 ದಿನದೊಳಗ. ಅವ್ರ 8 ದಿನ ಅಂದಾರೆ. ಹ್ಞೂ ರೀ. ಏನ್ 1 ದಿನ ಹೆಚ್ಚು ಕಡಿಮೆ ಇಳಿತು. ಓಕೆ, ಸರಿ ರೀ. ತೊಗೊಂಬರ್ರಿ ಅಣ್ಣ ಇನ್ನೊಂದು ಆಕಳ.
ಕೊಡೋದಕ್ಕೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇನ್ನೊಂದು 4ನೇ ಆಕಳ ಬಂತು ನೋಡ್ರಿ. ಟೋಟಲ್ 6 ಆಕಳದೊಳಗೆ 4ನೇದು ಇದು. ಹೌ ಹೇಳ್ರಿ ಪ್ರೋಚರಣ. ಇದು ಕರ ಐತ್ರಿ ಹೆಣ್ಗರ. ಹುನ್ರಿ ಇದು ಕೋಲಾರದ ಹತ್ರ ಏನ KR ಪೇಟೆ ಅಂತ್ರಿ. ಹ್ಞೂ ಕರ ತಗೊಂಬರ್ಬೇಕು. ಕರ ತಂಬೂರ್ ಅವ್ರ ತಗೊಂಡಾರ ಸರ. ಹುನ್ರಿ ಆಲ್ರೆಡಿ ಅಡ್ವಾನ್ಸ್ ಹಾಕ್ಯಾರ. ಕೋಲಾರ ಹತ್ರ KR ದೂರ ಭಾಳ ಆಕತ್ರಿ ಅಂತಂದ್ರ ಹುನ್ರಿ ಯಾವ ಸೋಲ್ಡ್ ಔಟ್ ಆಗೈತ್ರಿ. ಹುನ್ರಿ ನಾಳೆ ರಾಣೆಮಂಡ್ರಿಗೆ ಹೋಗ್ಬೇಕಲ್ರಿ, ಹಂಗ ಹಾಕ್ಯಂಬರ್ರಿ. ಹುನ್ರಿ ಅಲ್ಲಿದ್ದನ ನಾವು ಗಾಡಿ ವೆಹಿಕಲ್ ನಮ್ದ ಐತಿ ತಗೊಂಡ್ ಹೋಗ್ತೇವೆ ಅಂದಾರಿ. ಹುನ್ರಿ ಕೋಲಾರದ ಹತ್ರ KR ಪೇಟೆ ಕಡೆ. KR ಪೇಟೆ ಅವ್ರಿಗೆ ಆಗೈತ್ರಿ. ಬಿಡಿ ಹಾಲಿಗೆ ಬಿಡೋದು. ಬಿಡಿ ಕುಡಿಲಿ ಬಿಡಿ. ನೋಡ್ರಿ ಸ್ನೇಹಿತರೆ ಕರ ಐತಿ. ಹೆಣಗರ ಏನ್ರಿ ಇದು? ಹಾ ಹೆಣ್ಗಾರ ಸರ್. ಓಕೆ ನೋಡ್ರಿ ಸ್ನೇಹಿತರೆ ಹೆಣಗರ ಅಂತ ಭಾರಿ ಪಾಡ್ ಐತಿ, ಮಸ್ತ್ ಐತಿ. ಆಕಳ ಸೇಲ್ ಆಗೈತೆ ಅಂತ ನೋಡ್ರಿ ಇದು. ಸಣ್ಣ ಕಮ್ತದ್ರಿ ಭಾರಿ ಚಲೋ ರೀ. ಎಷ್ಟು ಅಲ್ಲಿಂದ್ರಿ ಇದು? ಇದು ಕಡೆಯಲ್ಲಿ ಸಹ ಮಾಡಿ ಕಡೆಯಲ್ಲಿ ಏನ್ರಿ ಇದು? ಮೂರನೇ ಸೂಲು. ಮೂರನೇದೇನ್ರಿ? ಕರ ಮೂರನೇ ಸೂಲು. ಸರಿ ರೀ. ಎಷ್ಟಕ್ಕೆ ಐತ್ರಿ ವ್ಯಾಪಾರ? 38 ಆಗೈತಿ. 38 ರೀ. ನೋಡ್ರಿ ಸ್ನೇಹಿತರೆ 38 ಆಗೈತಿ. ಮ್ಯಾಗಲ್ 8,000 ಹಾಕ್ಯಾರಿ. ಹುನ್ರಿ ಅಲ್ಲೇ ನಾಳೆ ಪೇಟ್ಯಾಗ ಬಂದು ಓದುದು ಕೊಟ್ಟು ಹಾಕ್ಯಾನ ಹೋಗ್ತಾನೆ. ಇವ್ರು ಹೇಳೋವಂತ ವ್ಯಾಪಾರ ಸ್ನೇಹಿತರೆ ಏನ್ ಹೇಳ್ಯಾರಲ್ಲ ಸ್ನೇಹಿತರೆ, ನೀವು ಇಲ್ಲಿ ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರಪ್ಪ ಅಂದ್ರೆ ಭಾರಿ ಒಳ್ಳೆ ಬೆಲೆಕ್ಕ ಒಳ್ಳೆ ವ್ಯತ್ಯಾಸಕ್ಕೆ ಕೊಡ್ತೀರಿ ನೀವು. ಕೊಡ್ತಾನ್ರಿ. ಬಾಡಿಗೆ ಕಳದ ಆಳಿನ ತೆಗದ. ಸ್ನೇಹಿತರೆ ಯಾರು ದಯವಿಟ್ಟು ಸುಮ್ಮನೆ ಫೋನ್ ಮಾಡ್ಬೇಡ್ರಿ. ನನ್ಗೆ ಬೇಕು ಖಾತ್ರಿ ಅನ್ನೋರು ಫೋನ್ ವ್ಯಾಪಾರ ಮುಗ್ಸಕ್ ಹೋಗ್ಬೇಡ್ರಿ. ಇಲ್ಲಿ ಹತ್ರ ಇದ್ದರ ಏನದಿರಲ್ಲ, ಹತ್ರ ಇರೋರು ಡೈರೆಕ್ಟ್ ಆಗಿ ಇಲ್ಲೇ ಬಂದು ನೋಡಿ. ಹತ್ರ ಇದ್ದರ್ ಬಾನ್ರಿ, ದೂರ ಇದ್ದರ್ ಫೋನ್ ಮುಗಿಸ್ಕ್ಯಾನ್ರಿ. ಹುನ್ರಿ ಬಟ್ ಯಾರು ತಗೋಬೇಕು ಸೀರಿಯಸ್ ಅದಾರ ತಗೊಳ್ಳಾರ ಅವ್ರು. ಯಾಕಂದ್ರ ಸರ ಕಸ್ಟಮರ್ ಏನ್ ಇದು ಮಾಡಾತಿಲ್ರಿ. ನಾ ರಿಕ್ವೆಸ್ಟ್ ಇದೆ. ಹುನ್ರಿ ನಾನು ಪ್ರೊಫೆಸರ್ ಅಂದೆಲ್ಲ. ಬೇಸಿಕಲಿ ನಮ್ದು ಕಮ್ತಾಲಜಿ ಬೇಸ್ಡ್ ಫ್ಯಾಮಿಲಿ ಸರ. ಹುನ್ರಿ ಕಮ್ತ ಅಂದ್ರ ಬಾಳ ಇದರಿ ನನಗೆ. ಹುನ್ರಿ ನಾವು ಹಿಂದೆಲ್ಲ ಹೊಲ ಮಾಡೇವ್ರಿ. ಆಮ್ಯಾಕ ಈಗ ಬಂದವ್ರಿ ಪಿಪಿ ಊರೆಲ್ಲ ಇವ. ಹುನ್ರಿ 15 ವರ್ಷದಿಂದನ ಪಿಪಿ ಊರಿ ಕಟ್ಟಿ ನಾವು ಹಬ್ಬ ಮಾಡೇವ್ರಿ. ಹುನ್ರಿ 4 ವರ್ಷ ಹಬ್ಬ ಮಾಡಿದ್ವಿ. ಅಳಲ್ಗಿರಿ ರನ್ನ ಅಂತಂದ್ರಿ. ಹುನ್ರಿ ಅಷ್ಟು ಸೋಷಿಯಲ್ ಮೀಡಿಯಾ ಇದು ಇದ್ದಿಲ್ರಿ ಅವಾಗಿನ್ನ. ಹುನ್ರಿ ನಮಗೂ ಫೋನ್ ಅಷ್ಟು ಕಷ್ಟ ಇದ್ದಿದ್ದಿಲ್ಲ. ವಾಟ್ಸಪ್ ಅವ ಏನಿದ್ದಿಲ್ಲ. ಹುನ್ರಿ ಇದು ಪಬ್ಲಿಸಿಟಿ ಆಗಾಕ. ಹುನ್ರಿ ಅವಾಗೆಲ್ಲ ನಾವು 3-4 ವರ್ಷ ಹಬ್ಬ ಮಾಡಿದ್ವಿ. ನಮ್ಮ ಮನ್ಯಾಗ ಕೊಡೋಣಂದ್ರ ಬೇಡ ಅಂದ್ರ. ಹುನ್ರಿ ಲಾಸ್ಟ್ಗೆ ಆ ಹಬ್ಬದಾಗ ಒಂದ್ ಹಳ್ಳ್ಯಾಗ ಜಗಳ ಆತ. ಹುನ್ರಿ ಒಂದ್ ಕಬ್ಬಿನ ಹೊಲದಾಗ ಸ್ವಲ್ಪ ಅನುಭವ ಆತ. ಹುನ್ರಿ ಕಬ್ಬಿನ ಹೊಲದಾಗ ಅನುಭವ ಅದಕ್ಕೆ ನಾವು ಏನ್ ಮಾಡಕತ್ತಂದ್ರ ಕೊಟ್ಟಿವ್ರಿ ಅದನ್ನ. ಹುನ್ರಿ ಹಂಗಾಗಿ ಅವಾಗಿದ್ದ ನಾವು ಹಬ್ಬದ ಹುಚ್ಚ ಸ್ವಲ್ಪ ಕಮ್ಮಿ ಆಗೈತ್ರಿ. ಹುನ್ರಿ ಎಲ್ಲಾ ಮಾಡಿದೇವ್ರಿ. ಹಬ್ಬದ ಊರಿನ ಕಟ್ಟಿದೇವ್ರಿ. ಸರಿ ರೀ. ಕಣ್ಣಿ ನಡ ಅಂತ ಊರಿ ಕಟ್ಟಿ ಕಮ್ತಾನು ಮಾಡೇವ್ರಿ. ಹುನ್ರಿ ಈಗೇನ್ರಿ ಇದೊಂದ್ ಹಂಗ ಪ್ರವೃತ್ತಿಯಾಗಿ ತಗೊಂಡ್ ಮಾಡಾತೇನ್ರಿ. ಹುನ್ರಿ ಈಗ ಯಾರೇ ಜವಾರಿ ಆಕಳ ಬೇಕಂದರು ನಿಮ್ ಕಡೆಗೆ ಬಂದ್ರ ಫೋನ್ ಮಾಡಿದ್ರ ಸಾಕ್ರಿ. ಹುನ್ರಿ ಈಗ ಸ್ನೇಹಿತರೆ ನೋಡ್ರಿ ಬರೀ ವಿಡಿಯೋದಾಗ ನೋಡೋವಂತ ಆಕಳ ಅಂತಂದಲ್ಲ, ಇವ್ರ ಕಡೆ ಬರೋವಂತ ಎಲ್ಲಾ ಚಲೋ ಚೆನ್ನಾಗಿರೋವಂತ ಜವಾರಿ ಆಕಳ ತರ್ತಾರ ಇವ್ರು. ದುಡ್ಡು ಹಂಗ ನೀವೇನ್ ಸ್ನೇಹಿತರೆ ವಿಡಿಯೋದಾಗ ಇರೋ ನೋಡ್ರಿ ಇವೆಲ್ಲ ನೀವು ನೋಡಿರ್ತೀರಿ. ವ್ಯಾಪಾರ ಆಗ್ಬಿಡ್ತಾವ, ಅಲ್ಲಿಗೆ ಕೊಟ್ಬಿಟ್ಟಿರ್ತಾರ. ಹಂಗಾಗಿ ನೀವು ಯಾವ ದಿನ ಸ್ಟಾಕ್ ಬರ್ತಾವ ಅವ್ರಿಗೆ ಫೋನ್ ಮಾಡಿ ಕೇಳ್ರಿ. ಹತ್ರ ಇದ್ದಾರ ಬರ್ರಿ, ದೂರ ಇದ್ದಾರ ಬೇಕಾರ ಫೋನ್ ಏನ್ ಮಾಡಿದ್ರ ಬೇಕಾರ ಫೋಟೋ ವಿಡಿಯೋ ಏನಾರ ಕಳಿಸ್ರಿ ಅಂದ್ರೆ ಕಳಿಸ್ತಾರ ಅವ್ರು. ನೀವು ತಗೊಳ್ಳೇಬೇಕು ಅಂತ ತೀರ್ದಾರ. ಹಂಗಾಗಿ ಅಣ್ಣ ತೋರಿಸ್ರಿ ಇನ್ನೊಂದು ಆಕಳ. ಬರ್ರಿ ಕೊಡ್ರಿ ಅವ್ರಿಗೆ. ಬರ್ರಿ ನೀವು ಕೊಟ್ಟು ಬರ್ರಿ. ಬಡ್ಕಬ ಬಡ್ಕಬ ಎಲ್ಲಿ ಕಟ್ತೀಯ ಅದನ್ನ? ಇಲ್ಲಿ ಕಟ್ಬ. ಇಲ್ಲಿ ಇದು ಇಬ್ಬದಿ ಜವಾರಿ ಅಂತಂದ್ರಿ. ಕಂತ್ರಿ ಜರ್ಸಿ ಅಂತಾರ್ರಿ. ಹುನ್ರಿ ಜವಾರಿ ಜರ್ಸಿ ಮಿಕ್ಸ್ ಐತ್ರಿ. ಜವಾರಿ ಜರ್ಸಿ ಮಿಕ್ಸ್ ಐತ್ರಿ. ಹುನ್ರಿ ಇಬ್ಬದಿ ಜವಾರಿ ಅಂದ್ರ ನೋಡಕಂತ್ರು ಎಲ್ಲಾ ಮೈಕಟ್ಟಿ ಎಲ್ಲಾ ಜವಾರಿನ ಐತಿ. ಹುನ್ರಿ ಆಮೇಲೆ ಇದು ಹಲ್ಲು ಎಷ್ಟು ಮಾಡೈತ್ರಿ? ಇದು ಕಡೆ ಅಲ್ರಿ. ಕಡೆ ಹಲ್ಲು. ಕಡೆ ಹಲ್ಲು ಸಹ ಮಾಡೈತ್ರಿ. 3ನೇ ಸೂಲು ರಸ ಅಲ್ರಿ. ಹುನ್ರಿ ಇಳದೈತ್ರಿ. ಹುನ್ರಿ ರೈತರ 3 ಲೀಟರ್ ಹೇಳ್ಯಾರಿ ಹಾಲ. ಹುನ್ರಿ 3 ಲೀಟರ್ ಏನ್ ಬರಾಕಿಲ್ಲ ನನ್ ಲೆಕ್ಕಕ್ಕ. ಅಪ್ಪ ಹಿಂದ್ ಬರ್ರಿ. 3 ಲೀಟರ್ ಏನ್ ಬರಾಕಲ್ರಿ. ಮುಂಜಾನೆ ಹಿಂಡೇವಿ. ಹುನ್ರಿ 2-2.5 ಲೀಟರ್ ಬರ್ಬೋದ್ರಿ. 2-2.5 ಲೀಟರ್. ಓಕೆ ನೋಡ್ರಿ ಸ್ನೇಹಿತರೆ ಇವ್ರು ಇವಾಗ ಹೆಂಗ್ ಬೇಕಂಗ ಅಷ್ಟು ಬರ್ತೈತಿ ಇಷ್ಟು ಬರ್ತೈತಿ ಹಾಲು ಹೇಳಕತ್ತಿಲ್ಲ. ಅದ ಹಕೀಕತ್ ಎಷ್ಟ್ ಕೊಡ್ತೈತಿ ಏನೈತಿ ಅದನ್ನ ಇದ್ದಿದ್ದಂಗ ನಿಜ ಹೇಳಿ ಇವ್ರು ವ್ಯಾಪಾರ ಮಾಡ್ತಾರ ನೋಡ್ರಿ ಅಣ್ಣಾರ. ಅಣ್ಣ ಇದು ಹಲ್ಲು ಎಷ್ಟು ಮಾಡೈತಂದ್ರಿ? ಕಡೆ ಹಲ್ಲು. ಕಡೆ ಹಲ್ಲು ಗಬ್ರಿ ಇದು? ಇದು ಗಬ್ಬಲ್ರಿ ಸರ. ಇಳದೈತ್ರಿ. ಅದು ಜರ್ಸಿ ಹೊರಿಕರ ಹೇಳದತ್ತಂತ್ರಿ. ಹುನ್ರಿ ಅವ್ರ ಏನ್ ಮಾಡ್ಯಾರ ಕೊಟ್ಟಾರಂತ್ರಿ. ಹುನ್ರಿ ಯಾಕಂದ್ರೆ ಕೆಲವು ಜನ ಜರ್ಸಿ ಹೊರಿಕರ ಅಂದ್ರ ಮುಂದ್ ಮಾಲಾಗಲ್ಲ, ಅದರಿಂದ ಪ್ರಯೋಜನ ಬಹಳ ಇಲ್ಲ ಅಂತಂದ್ರೆ ಕೊಟ್ಟಿರ್ತಾರಿ. ಹುನ್ರಿ ಕರ ಹಲ್ಲಕ್ರಿ ಏನಾತ್ರಿ ಸುಮ್ಮನೆ ಹಿಂಡದ. ಕರ ಹಾಕಿ ಎಷ್ಟ್ ದಿನ ಆಗಿತ್ತಂತ್ರಿ? ಕರ ಹಾಕಿ 1.5 ತಿಂಗಳು ಹೇಳ್ಯಾರಿ. 1.5 ತಿಂಗಳ ಹಂಗಾರ ಕರ ಇಲ್ರಿ ಇದು? ಕರ ಇಲ್ರಿ. ಹಾಲಿಂದ್ರಿ? ಹಾಲಿಂದ ನೋಡ್ರಿ ಕುತ್ಕೊಂಡ್ ಹಿಂಡತಾನೆ. ಕಾಲ್ ಎತ್ತಲ್ಲ. ಹುನ್ರಿ ಮುಂಜಾನೆ ಹಿಂದೇನ್ರಿ ಪ್ಲಾಸ್ಟಿಕ್ ತೆಮಿಗೆಲ್ಲೇ 2.5 ತೆಮಿಗೆ ಕಾಲ್ ಎತ್ತಲ್ಲ. ಕಾಲಿ ನೋಡ್ರಿ ನೀವು ವಿಡಿಯೋದಾಗ ನೋಡಿಬಿಡ್ರಿ. ನೋಡಿ ಸ್ನೇಹಿತರೆ ಕರ ಇಲ್ಲ 1.5 ತಿಂಗಳಾಗಿತ್ತು ಇಳಿದು ಕರ ಇಲ್ಲ ಅಂತಂದು ಹೇಳ್ತಾರ. ಆಮೇಲೆ ಹಿಂಡಾಕತ್ತಾರ. ಏನು ಕಾಲು ಒದೇದ್ ಗಿದೇದಾಗ್ಲಿ ಆತರ ಏನು ಮಾಡತ್ತಿಲ್ಲ ನೋಡ್ರಿ. ಆಕಳ ಚಲೋ ಐತಿದೆ. ಇದು ಮನಿಗೆ ಕಟ್ಕೊಳ್ಳರಿಗೆ ಭಾರಿ ಅನುಕೂಲ ಐತಿ ನೋಡ್ರಿ. ಆಕಳ ಮನಿಗೆ ಹಾಲಿಗೆ ಅಂತಂದ್ 1.5 ತಿಂಗಳ ಆತಂತ್ರಿ ಇಳಿದು. ಗಬ್ಬು ಬೊಬ್ಬ ಏನಿಲ್ಲ. ಆಮೇಲೆ ನೋಡ್ರಿ ಇದು ಹಾಲು ಸ್ವಲ್ಪ ಚೆನ್ನಾಗಿ ಬರ್ತೈತಿ. ಆಮೇಲೆ ಫ್ಯಾಟ್ ಚೆನ್ನಾಗಿ ಬರ್ತೈತಿ. ಒಳ್ಳೆ. ಆಮೇಲೆ ಇದು ಏನ್ ಹೇಳ್ತೀರಿ ಅಣ್ಣ ವ್ಯಾಪಾರ?
ಇದಕ್ಕೆ 38,000 ಆತನ್ರಿ. 38. ನೋಡ್ರಿ ಸ್ನೇಹಿತರೆ, ಹೇಳಂತ ವ್ಯಾಪಾರನ ಇವ್ರು 38 ಹೇಳಕತ್ತಾರ. ಇದಕ್ಕ ಪುರೋಚರಣಾರ ಈಗ ಬಂದ್ರ ಅದ್ರಾಗ ಇನ್ನೂ ಹೆಚ್ಚು ಕಮ್ಮಿ ನಿಮಗೆ ಕಮ್ಮಿ ಆಗತ್ತೆ, ಕಮ್ಮಿ ಹೆಚ್ಚು ಕಡಿಮೆ ಕೊಡೋದ್ರಿ. ಹೆಚ್ಚಾಗಲ್ಲ, ವ್ಯಾಪಾರ ಹೇಳಿರ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಯಾರು ಹೇಳ್ರಿ, ಕಮ್ಮಿನ ಕೇಳೋದ. ಹುನ್ರಿ, ನಮ್ಗೆ ಏನ್ರಿ ಆಳಿಂದ ಹೊಳಿಂದ ಎಲ್ಲಾ ತೆಗದ ಹುನ್ರಿ ಸ್ವಲ್ಪ ಖರ್ಚು ತೆಗದ 100-500 ಸಿಕ್ಕ. ಏನ್ ಅತಿ ಲಾಭ ಬಯಸಲ್ ನೀವು? ಲಾಭಕ್ ಬಂದಿಲ್ರಿ ನಾ ಇದಕ್ಕೆ. ಏನ್ ನೀವು ಏನ್ ತಗೊಂಬಂದಿರ್ತೀರಿ ಅದ್ರ ಮೇಲೆ ನಿಮಗೆ ಒಂದ್ ಅನುಕೂಲ ಆದ ಸ್ವಲ್ಪ ಸಿಕ್ರು ಸಾಕು ನೀವು ಅನ್ನೋ ಉದ್ದೇಶ ರೀ. ಹೌನ್ರಿ. ಇನ್ನೊಂದು ಆಕಳ ರೀ, ಇದು ಲಾಸ್ಟ್ ಐತ್ರಿ. ಇನ್ನೊಂದು ಇಲ್ಲ ಲಾಸ್ಟ್ ರೀ ಇದು. ಹುನ್ರಿ, ಹಿಡ್ಕೊಂಡ್ ಬರತ್ತ ನೋಡ್ರಿ ಸ್ನೇಹಿತರೆ, ಇಲ್ಲೊಂದು ಐತಿ ಕರೆಯೋದು. ಇದು 5 ತಿಂಗಳ ಗಬ್ಬ ಅಂತ ಹೇಳ್ಯಾರಿ. ಹುನ್ರಿ, ಇದು ಕರ ಇಟ್ಕೊಂಡಾರಂತ, ಹೆಣಗಾರ ಅಂತ. ಹುನ್ರಿ, ಕರ ಇಟ್ಕೊಂಡಾರ. ಅವ್ರದ್ದೇನ ಆರ್ಥಿಕ ಪರಿಸ್ಥಿತಿ ಎಲ್ಲಾ ಎಲ್ಲಿ ಕೇಳಕ್ ಒಂದ್ಸರ ಸ್ವಲ್ಪ ದುಡ್ಡು ಕಟ್ಟೋದೈತಿ ಅಂದ್ರ ಹಳ್ಳಿಯಾಗ ಹೋಗಿ ತಗೊಂಬಂದನ್ರಿ. ಹುನ್ರಿ. ಹಿಂಗಾಗಿ ಇದು ಒಂದ್ 2.5 ಲೀಟರ್ ಹಾಲು ಐತ್ರಿ. ಈಗ 2.5 ಲೀಟರ್ ಹಾಲು 5 ತಿಂಗಳ ಗಬ್ಬ. ಹುನ್ರಿ, 2.5 ಬರ್ತೈತ್ರಿ. 2.5 ಬರ್ತೈತಿ. ಓಕೆ, 5 ತಿಂಗಳ ಗಬ್ಬ ಅಂತ ಹೇಳ್ತಾರ. ಕರ ಅಂದ್ರ ಅವ್ರ ಹೆಣಗಾರ ಎಳ್ದಿತ್ತು, ಅವ್ರ ಇಟ್ಕೊಂಡಾರಿ. ನನ್ನ ಎದುರಿಗೆ ತೋರಿಸಿ ಇಟ್ಕೊಂಡ್ರಿ. ಕರ ಬೇಕು ನಮಗೆ, ಆಕಳ ಅಷ್ಟು ಕೊಡ್ತೇವೆ ಅಂತ. ಎಷ್ಟ್ ದಿನ ಆಗಿತ್ರಿ ಇಳಿದದು? ಇದು ಇಳಿದ ಈಗ 5 ತಿಂಗಳ ಗಬ್ಬ ಅಂತಾರಿ. ಹುನ್ರಿ. ಕರ ನಾ ನೋಡಿದ ಪ್ರಕಾರ ಅಂದ್ರ ಒಂದ 9 ತಿಂಗಳ 10 ತಿಂಗಳದ ಕರ ಆತ್ರಿ. ಹುನ್ರಿ. ಆಲ್ರೆಡಿ 5 ತಿಂಗಳ ಗಬ್ಬ ಐತಿ. ಹುನ್ರಿ. ಇದ್ರಾಗ ಒಂಚೂರು ದೇಶಿ ಆಮೇಲೆ ಸ್ವಲ್ಪ ಹೆಚ್ಚಪ್ ಗುಣ ಐತಿಲ್ರಿ? ಎಚ್.ಎಫ್ ಒಳಗ ಹುನ್ರಿ ನಾಟಿ ಬರ್ತೈತ್ರಿ. ಹೆಚ್ಚಪ್ ಒಳಗ ರೀ. ಅದು ಜರ್ಸಿ ಒಳಗ ಬರ್ತೈತಿ. ಹುನ್ರಿ, ಅದು ಜರ್ಸಿ ಒಳಗ. ಜರ್ಸಿ ಒಳಗ ಇದು ಎಚ್.ಎಫ್ ಇಂದ ರೀ. ಹುನ್ರಿ. ಇವು 2 ಬಾಕ್ಸ್ ಅದ, ಇವು ಹೆಚ್ಚು ಕಡಿಮೆ ಆಗಿರ್ತಾವಲ್ರಿ, ಅವ ಸ್ವಲ್ಪ ಮಿಕ್ಸ್ ಉರ್ತಾವ. ಅಲ್ಲಿ ಎಷ್ಟು ಮಾಡೈತ್ರಿ ಇದು? ಇದು ಕಡೆ ಎಲ್ಲ ಸಮ ಮಾಡೈತಿ. ಇದು ಕಡೆ ಎಲ್ಲ ಸಮ ಮಾಡೈತ್ರಿ. ಓಕೆ, ಎಷ್ಟನೇ ಸೂಲ ರೀ ಇಳಿದಿದ್ದು? ಇದು 2ನೇ ಸೂಲ್ರಿ ಇಳ್ದಿರದ. ಈ ಕಟ್ಕೊಂಡ್ರ 3ನೇ ಸೂಲ್ರಿ. ಹುನ್ರಿ. ಹಿಂಡದ ನೋಡ್ರಿ, ಕಾಲ ಎತ್ತಿದ ಅಂದ್ರ ಹುನ್ರಿ ಎತ್ತತನ್ರಿ. ಸರಿ, ಹೌದ್ರಿ. ನಾನ ಅದಕ್ಕೆ ತಕ್ಕಂಗ ಎಲ್ಲವೂ ಜವಾರಿ ಆಗ್ಲಲ್ರಿ. ಹುನ್ರಿ. ಒಂದೊಂದ ವಜಿ ಇರ್ತಾವ್ರಿ. ಕರ ಹಾಕಿ 1.5 ತಿಂಗಳಾಗೈತಿ. 8 ತಿಂಗಳ 8 ತಿಂಗಳ ಆಗೈತ್ರಿ. ಈ ಗಬ್ಬ ಐತ್ರಿ ಇದು? ಈಗ ಆಲ್ರೆಡಿ ಮತ್ತೆ 5 ತಿಂಗಳ ಗಬ್ಬ ಐತಿ. 5 ತಿಂಗಳ ಗಬ್ಬ ಐತಿ. ಓಕೆ ಸ್ನೇಹಿತರೆ, ರೈತರು ಹೇಳಿದ್ರಿ, ನಾ ಚೆಕ್ ಮಾಡ್ಸಿಲ್ಲ. ಓಕೆ ರೀ. ರೈತರ ಮ್ಯಾಲ ಭರವಸೆ ಇಡೋದ ತರದ್ರಿ. ಹುನ್ರಿ, ರೈತರ ಮೇಲೆ ಭರವಸೆ ಇಟ್ಟು 5 ತಿಂಗಳ ಗಬ್ಬ ಐತಿ ಅಂತ ಹೇಳ್ತಾರ ಸ್ನೇಹಿತರೆ. ಅದು ಇನ್ನೂ ಟೈಮ್ ಐತ್ರಿ ಇದು ಕರ ಹಾಕಕ್ಕ. ನೋಡ್ರಿ, ಆಮೇಲೆ ಇದ್ರದ್ದು ಹಾಲು ಒಂದು ಈಗ ಒಂದು 2.5 ಲೀಟರ್ ಬರ್ತೈತಿ. 2.5 ಲೀಟರ್ ಬರ್ತೈತ್ರಿ. ಓಸಿ ಚೆಕ್ ಮಾಡಕ್ ಹೋಗಲ್ರಿ ನಾವು. ನೋಡ್ರಿ ಸ್ನೇಹಿತರೆ, ಇದು ಈ ಜಾತಿ ಒಳಗ ಹಿಂಗೈತಿ. ಆಮೇಲೆ ಈ ಜಾತಿ ಪ್ರಕಾರ ಸ್ನೇಹಿತರೆ ಸ್ವಲ್ಪ ಚಲೋತ್ನಂಗ ನೀವು ಜೋಪಾನ ಮಾಡಿದ್ರೆ ನೀವು ಹಾಲು 3 ಮಟ್ಟನು ಇದ್ರಾಗ ತೆಗಿಬಹುದು, 3 ಲೀಟರ್ ಮಟ್ಟನು. ಆಮೇಲೆ ಇದಕ್ಕೆ ಏನ್ ಹೇಳ್ತೀರಿ ವ್ಯಾಪಾರ? ಇದಕ್ಕೆ 42,000 ಆತಂತ. 42,000 ಹೇಳ್ತೀರಿ. ಹಿಂಗ್ ಪಟ್ಟಿ ಬಿದ್ದಿರ್ತಾವ, ಅದ್ರ ಮ್ಯಾಗ ಹೇಳೋದ್ರಿ. ಹುನ್ರಿ, ಹೆಚ್ಚು ಕಮ್ಮಿ ಕೊಡ್ತೀರಿ? ಕೊಡೋದ್ರಿ, ಹುನ್ರಿ. ನೋಡ್ರಿ ಸ್ನೇಹಿತರೆ, ಹಿಂಗೈತಿ ಇದು ಆಕಳ. ಓಕೆ ಓಕೆ ಪುರೋಚರಣರ, ಈಗ ಇದು ಪ್ರಾಪರ್ ಅಳಲ್ಗಿರಿ ರೀ? ಸರ್, ಅಳಲ್ಗಿರಿ ರೀ. ಹುನ್ರಿ. ರಾಳೆಮಂಡು ರೂಟಿಂದ ಬರೋರ ಛತ್ರಕ್ಕೆ ಬರ್ಬೇಕ್ರಿ. ಛತ್ರದಿಂದ 3 ಕಿಲೋಮೀಟರ್ ಒಳಗೆ ರೂಟ್ ಐತಿ. ಹುನ್ರಿ. ಹಾವೇರಿ ಸೈಡ್ ಇಂದ ಬರೋರ ಮುಟೆಮ್ರಿ ಬರ್ಬೇಕು. ಹುನ್ರಿ. ಬ್ಯಾಡಗಿ ಸೈಡ್ ಇಂದ ಬರೋರು ಮುಟೆಮ್ರಿಗೆ ಬಂದ ಬರ್ಬೇಕ್ರಿ. ಈಗ ಮೊನ್ನೆ ಸ್ವಲ್ಪ ನೀವು ಲೇಟಾಗಿ ಅಪ್ಲೋಡ್ ಮಾಡಿದ್ರಂತ ಆಲ್ರೆಡಿ ಸೇಲ್ ಆಗ್ಯಾವ್ರಿ ಹೊಸ. ಹುನ್ರಿ. ಇವು ಸೇಲ್ ಹಾಕವನ್ನ ಭರವಸೆ ಐತ್ರಿ ನನಗೆ. ಹುನ್ರಿ. ಹೌದ್ರಿ. ಮೊನ್ನೆ ಒಂದು ಅದ್ರಾಗ ಹಬ್ಬದಿತ್ತಲ್ರಿ, ಅದನ್ನ ಕೊಟ್ಟಿ ಮ್ಯಾಗ ನಮಗೆ ಹಬ್ಬಕ್ಕೆ ಬೇಕಂತ ಭಾಳ ಜನ ಅಂದ್ರೆ. ಹುನ್ರಿ. ಅದನ್ನ ನಾ ಏನ್ ಮಾಡಿದೆ ಅಂದ್ರ ಸ್ವಲ್ಪ ಇದು ಮಾಡೋದಕ್ರಿ. ಹುನ್ರಿ. ನಮ್ಮ ಮಾಳ ಮಕ್ಳ ಒಟ್ಟ ಹಾಯ್ತಿತಿ ಇದು ಮಾಡ್ತೈತಿ ಅಂದ್ರೆ ಓದಾಟ್ಕೋಲಿ. ಈಗ ಇವು ದನ ನಾಳೆ ಎಲ್ಲ ರಾಣೇಬೆನ್ನೂರು ಮಾರ್ಕೆಟಿಗೆ ಹೋಗ್ರಿ ಹಂಗ? ಈಗ ಸಾಯಂಕಾಲ ಬರಕ್ ಹೇಳೇನ್ರಿ. ಹುನ್ರಿ. ಕಸ್ಟಮರ್ಸ್ಗೆ ಬರಕ್ ಹೇಳೇನಿ. ಇಲ್ಲಿ ಸೊಕೋ ನೋಡೋದ್ರಿ. ಹುನ್ರಿ. ಉಳಿದದ್ದು ರಾಣೇಬೆನ್ನೂರಿಗೆ. ಉಳಿದು ರಾಣೇಬೆನ್ನೂರು. ನೋಡ್ರಿ ಸ್ನೇಹಿತರೆ, ಒಂದ್ ವೇಳೆ ಇವತ್ತು ಸಾಯಂಕಾಲನು ಬರಕ್ ಹೇಳ್ಯಾರ ಅಂತ. ಈಗ ನಾಳೆ ಯಾರ ಡೈರೆಕ್ಟ್ ಬೇಕಾರ ಸೀದಾ ರಾಣೇಬೆನ್ನೂರು ಮಾರ್ಕೆಟಿಗೆ ಅಲ್ಲಿ ಬಂದ್ರೆ ಅಲ್ಲಿ ಕೊಡದವ್ರಿ. ಹುನ್ರಿ. ನೋಡ್ರಿ, ನಾಳೆ ಫೋನ್ ಹಚ್ಕೊಂಡ್ ಬೇಕಾರೆ ರಾಣೇಬೆನ್ನೂರು ಮಾರ್ಕೆಟಿಗೆ ಬರೋರು ಫೋನ್ ಹಚ್ಚ್ರಿ ಅವರಿಗೆ. ಅವಾಗ ಯಾವ ಇರ್ತಾವು ಇದ್ರಾಗ ದನ ನೋಡ್ರಿ, ಹಂಗೂ ನೀವು ತಗೋಬಹುದು. ಆಮೇಲೆ ನಿನ್ ಫೋನ್ ನಂಬರ್ ಹೇಳ್ರಿ ಅಣ್ಣ. 97 411 26 9197 9199. ಸರಿ, ನೋಡಿದ್ರಲ್ಲ ಸ್ನೇಹಿತರೆ, ನಾವು ಮತ್ತೆ ಈ ಹೊಸ ಸ್ಟಾಕ್ ಬಂದಾಗ ಇಲ್ಲಿ ಅಳಲ್ಗಿರಿ ಗ್ರಾಮಕ್ಕೆ ಮತ್ತೆ ಹೊಸ ಜವಾರಿ ದನಗಳನ್ನ ನಿಮಗೆ ತೋರ್ಸಕ್ ನಾನು ಬರ್ತಾನೆ. ಇಲ್ಲಿ ಅಲ್ಲಿ 2 ಅದಾವ ಶೆಡ್ ಒಳಗ. ಇದು ಅಗಡಿಯಾಗ ಮಠದ ಅಜ್ಜರು ಅದಾವ್ರಿ, ಅವನ್ನ ತಗೊಂಡವಿ. ಹುನ್ರಿ. ಅದ ಹೇಳಿನಲ್ರಿ, ನಂದ ಅಂಡರ್ನೊಳಗ ಅದಾವ. ಹುನ್ರಿ. ಬಟ್ ನಾನು ತಗೊಂಡಿಲ್ರಿ ಅವನ್ನ. ಹುನ್ರಿ. ಮಾರಿ ಮಠಕ್ಕೆ ದುಡ್ಡು ಕೊಡ್ತೇನೆ ಅಂತ ಹೇಳೀನಿ. ಹುನ್ರಿ. ಅಲ್ಲಿ 2 ಆಕಳ ಅದಾವ್ರಿ, ಒಂದ್ ಹೊರಿಕರ ಐತ್ರಿ. ಹುನ್ರಿ. ಹೊರಿಕರ ನಿಮ್ಗೆ ಫೋಟೋ ಬಿಡ್ತೇನ್ರಿ, ನಾ ವಿಡಿಯೋ ಮಾಡ್ಕೊಂಡ್ ಬಂದಾನಿ. ಹುನ್ರಿ. 6 ಹೊರಿಕರ ಐತ್ರಿ. ಹುನ್ರಿ. ಕಿಲಾರಿ ಜಾತಿ ಅದ, ಜಬರ್ದಸ್ತ್ ಐತಿ. ಹುನ್ರಿ. ಚಕ್ಕಡಿ ಗಿಕ್ಕಡಿ ಎಲ್ಲಾ ಹೊಡೇನಿ. ಮೊನ್ನೆ ಒಟ್ಟು ಎಡೆ ಕುಂಟಿನಿ ಹೊಡೆದವೆ ಅಂದ್ರ ಹುನ್ರಿ. ಪೂರ್ತಿ ಸಾಗಲ್ರಿ. ಹುನ್ರಿ. ಅಂದ್ರ ಅವ್ರು 4 ಜೊತೆ ಎತ್ತದ, 2 ಜೊತೆ ಎತ್ತದವ್ರಿ. ಹುನ್ರಿ. ಎತ್ತಲ್ಲೇ ಎಲ್ಲಾ ಕೆಲಸ ಮಾಡ್ಯಾರ. ಇದು ನಂಗ ಮಠದ ಮೆಸಾಕ್ ಬಿಟ್ಟಿದ್ರು ಅವ್ರು. ಸರಿ ರೀ. ಅಳಳಕ್ ಹೊಡ್ಯಾರಿ. ಹುನ್ರಿ. ಪ್ರಾಕ್ಟೀಸ್ ಮಾಡ್ತಾನೆ ಅನ್ನೋರು ತಗೊಂಡ್ ಹೋಗ್ಬೋದ್ರಿ. ಸರಿ ರೀ. ಅದೈತಿ. 2 ಆಕಳ ಅದಾವ್ರಿ. ಹುನ್ರಿ. ಅವನು ನಿಮ್ಗ ನಾನು ಅಲ್ಲಿಗೆ ಹೋಗಕ್ ಆಗಲ್ರಿ, ನಿಮ್ಗೆ ನಾನು ಫೋಟೋ ಕಳಿಸ್ತೇನೆ. ಹುನ್ರಿ. ಆ ಪ್ರಕಾರ ಬೇಕಂದ್ರ ಮಠಕ್ಕೆ ನಾವು ಕೊಡುಗೆ ಕೊಡ್ತಾನೆ ಅಂದ್ರ ನನ್ನ ಆಕಳಿಗಿಂತ ಮೊದ್ಲು ಅವ್ನು ತಗೊಂಡ್ರೆ ಇನ್ನೂ ಚಲೋ ರೀ. ಹುನ್ರಿ. ಯಾಕಂದ್ರ ಅಜ್ಜಾರಿಗೆ ಹೇಳೇನ್ರಿ ನಾನು. ಹುನ್ರಿ. ಅಜ್ಜಾರ
ಮಾರಿ ನಿಮ್ಗೆ ದುಡ್ಡು ತಗೊಂಬಂದ್ ಮುಟ್ಟಿಸ್ತೇನ್ರಿ ಅಂದನಿ. ಹುನ್ರಿ ಅಜ್ಜಾರ ನನಗೆ ₹1 ಕೊಡೋದು ಬೇಡ, ನೀ ತಗೊಂಡೋಗಿ ಮಾರ್ಕೆ ಅಂತ ಅಜ್ಜಾರ ಅಂದ್ರಿ. ಹುನ್ರಿ ಬ್ಯಾಡ್ರಿ, ಮಠದ್ದು ಆಕಳ ಅವೆಲ್ಲ ದೇವ್ರ ಇದ್ದಂಗ್ರಿ. ಹುನ್ರಿ ಆಲ್ರೆಡಿ ಗೋಮಾತೆ ಅಂದ್ರನ ದೇವ್ರಿ. ಹುನ್ರಿ ಹೌದ್ರಿ, ಯಾವ್ದ್ರ ಅಲ್ಲಿ ಜರ್ಸಿ ಆಗ್ಲಿ, ಎಚ್ಚಪ್ ಆಗ್ಲಿ, ಜವಾರಿ ಆಗ್ಲಿ, ಹುನ್ರಿ ಎಲ್ಲವೂ ದೇವ್ರ ಇದ್ದಂಗ ಸರ. ಹುನ್ರಿ ಆದ್ರ ಮಠದ್ದು ಅಂದ್ರ ನನಗೆ ಯಾಕ ಒಂದ್ ಸ್ವಲ್ಪ ಇದು ಅನಸ್ತ್ರಿ. ಹುನ್ರಿ ಲಾಭ ಏನು ಬ್ಯಾಡ್ರಿ, ಮಾರಿ ಕೊಡ್ತೇನೆ ಅಂತ ಹೇಳೇನ್ರಿ. ಹುನ್ರಿ ಆ ಪ್ರಕಾರ ನಿಮ್ಗೆ ಫೋಟೋ ಹಾಕ್ತೇನೆ. ಹುನ್ರಿ ಬೇಕಂದ್ರ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಮುಗಿಸ್ಕೊಡ್ತೇನೆ. ಸರಿ ಸರಿ ಓಕೆ. ನೋಡ್ರಿ ಸ್ನೇಹಿತರೆ, ಪೂರ್ವಾಚಾರ ಅಣ್ಣಾರ ಏನ ಹೇಳ್ತಾನೆ ಅಂತಾರೆ ನಿಮಗೆ ಎಲ್ಲರಿಗೂ ಹೇಳಿ. ಏನಲ್ರಿ, ಹಳ್ಳಿ ಒಳಗಡೆ ಇಲ್ಲಿ ಮಗ್ಲಹಳ್ಳಿ ಆಗಿರ್ಬೋದು, ಸರೌಂಡಿಂಗ್ 100 ಕಿಲೋಮೀಟರ್ ಒಳಗಡೆ ಯಾರಾದ್ರೂ ಗಬ್ಬದ್ದು ಅಲ್ಲಿ, ಹಾಲಿನ ವಾಲಿ, ಜವಾರಿ, ನಾಟಿ ಆಕಳ ಕೊಡೋದಿದ್ದೆ ಅಂದ್ರ ಹುನ್ರಿ ನನ್ನ ನಂಬರ್ ಹೇಳೇನಲ್ರಿ, ಆ ನಂಬರಿಗೆ ವಾಟ್ಸಪ್ ಮಾಡಿದೆ ಅಂದ್ರೆ ವಿಡಿಯೋ ಮಾಡಿದೆ, ಸೆಂಡ್ ಮಾಡಿದೆ ಅಂದ್ರ ನಾ ಅಲ್ಲಿಗೆ ಹೋಗಿ ತಗೊಂಬರ್ತೇನ್ರಿ. ಹುನ್ರಿ ಯಾರ ಕೊಡೋರಿದ್ರು ತಗಂತೀರಿ? ನಾ ಹಿಡ್ಕಂತನ್ರಿ, ಹುನ್ರಿ ಹಿಡ್ಕೊಂಡ್ ಮಾರ್ತೇನೆ. ಹುನ್ರಿ ಈ ಕೊಟ್ಟಿರೋಂತ ನಂಬರಿಗೆ ಅವ್ರು ಫೋನ್ ಮಾಡಿದ್ರಪ್ಪ ಅಂದ್ರೆ ಮಾಡೋದು ಹೋಗಿ ನೀವು ಅಲ್ಲೇ ಹೋಗಿ ಎಲ್ಲ ಬರ್ತೀರಿ, ಅಲ್ಲೇ ಮುಗಿಸ್ಕೊಂಡೆಲ್ಲ ಮುಗಿಸ್ಕೊಂಡ್ ಇದು ಮಾಡ್ತವ್ರಿ. ಹುನ್ರಿ ಕೊಡೋರಿದ್ರು ಹೇಳನ್ರಿ, ತಗೋರಿದ್ರು ಹೇಳನ್ರಿ. ಹುನ್ರಿ ಒಟ್ಟೇನ್ರಿ ದೇಶಿ ತಳಿ ಉಳಿಬೇಕು ಅನ್ನೋದು ನಮಗೆ ಸ್ವಲ್ಪ ಅಭಿಲಾಷೆ ರೀ. ಹುನ್ರಿ ಮೊದ್ಲಾಗಿಂದಾನ ನಮ್ಮ ಕಮತದ ಕಡೆಗೆ ಭಾಳ ಇದು. ಹುನ್ರಿ ಸಾಕಷ್ಟು ಜನ ನಮ್ಮ ಸ್ಟೂಡೆಂಟ್ BEd ಕಾಲೇಜ್ ಒಳಗೆ ಔಟ್ಪುಟ್ ಆದಂತ ಸ್ಟೂಡೆಂಟ್ ಭಾಳ ಜನ ಫೋನ್ ಮಾಡಿದ್ರಿ. ಹುನ್ರಿ ಸರ ಹಿಂಗ್ಯಾಕ್ರಿ ನಮಗೆಲ್ಲ ಇದು ಮಾಡಿದ್ರಿ, ಹಿಂಗ್ಯಾಕ್ ಮಾಡತ್ತೀರಿ ಅಂದ. ಹುನ್ರಿ ಇದು ಉಪಜೀವನ್ರಿ ಮಾಡೋದ. ಹುನ್ರಿ ಅದ್ರಾಗ ಈಗ BEd ಮುಗಿಸಿ BSc BEd MA MSc ಮುಗಿಸಿ ಹೊಂಟರಿಗೆ ಏನು ಈಗ ಇತ್ತೀಚೆಗೆ ಡ್ಯೂಟಿ ಮಾಡಕತ್ತಾರಲ್ರಿ ನಮ್ಮ ಸ್ಟೂಡೆಂಟ್, ಹುನ್ರಿ ಅವ್ರಿಗೆ ಅನುಭವ ಆಗೈತ್ರಿ. ಯಾಕಂದ್ರ ಸ್ಯಾಲ್ರಿ ಹಂಗೈತ್ರಿ. ಹುನ್ರಿ ಅವ್ರ ಏನಂತಾರ, ನೀವು ಮಾಡಕತ್ತಿರೋದ ಚಲೋ ಸರ, ನಾನು ಸೈಡ್ ಬಿಸ್ನೆಸ್ ಮಾಡ್ತೇನೆ ಅನ್ನಕತ್ತಾರ. ಹುನ್ರಿ ಅದಕ್ಕೆ ನಾ ಏನಂತಾನಿ, ಯಾರೇ ಆಗ್ಲಿ ಯುವಕರ ಖಾಲಿ ಕುಂದ್ರಾಕ್ ಹೋಗ್ಬೇಡ್ರಿ. ಹುನ್ರಿ ಇದು ಗೌರ್ಮೆಂಟ್ ಎಲ್ಲಾರ್ಗಿ ಏನು ನೌಕರಿ ಗೌರ್ಮೆಂಟ್ ಕೊಡ್ತೈತಿ ಅಂತಂದು ಏನು ಹೇಳಿ ಇದು ಮಾಡಿಲ್ಲ. ಹೌದ್ರಿ, ಆದಷ್ಟು ಟೆಕ್ನಿಕಲ್ ಕೋರ್ಸ್ ಮಾಡ್ಕೇರಿ. ಅದ್ರ ಜೊತೆಗೆ ಉಪಜೀವನ ಇವನ್ನ ಕಟ್ಟಕಾಲಿಕ್ರನ್ನ ಯಾವ್ಯಾವ ಆಕಳ ತಗೊಂಡೋಗಿ ಕಟ್ಕೊಂಡ್ ಡೈರಿಗೆ ಹಾಕಿ ನಿಮ್ಮ ಜೀವನ ಮಾಡ್ರಿ. ತಂದೆ ತಾಯಿ ಹೊರೆ ಆಗ್ಬಾಡ್ರಿ ಅಂತಂದು ಹೇಳಕ್ ಇಷ್ಟಪಡ್ತೇನ್ರಿ. ನಾ ಅಲ್ಲಿ ಮಠ ಕಲ್ತಾನಿ, ನಾ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದಿಲ್ರಿ. ನಾನು ಈ ಪ್ರೊಫೆಷನ್ ನನಗೆ ಒಂದೇದು ಲೈಕ್ ಇದ್ದಿಲ್ರಿ. ಸೆಪ್ಟೆಂಬರ್ 5ಕ್ಕೆ ರೀ ನಾ ಹುಟ್ಟಿದ್ದು, ಟೀಚರ್ಸ್ ಡೇ ದಿನ. ನಾ PUC ಓದಬೇಕಾದ್ರೆ ನನಗೆ ಅನಸ್ತ್ರಿ, ಬುದ್ಧಗ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆದಂಗೆ ನಾ ಹೊಲದಾಗ ಜಾಲಿ ಗಿಡದ ಕೆಳಗೆ ಕುಂತಾಗ ನನಗೆ ಅನಸ್ತ್ರಿ, ಏನು ಸೆಪ್ಟೆಂಬರ್ 5ಕ್ಕೆ ಹುಟ್ಟೇನಿ, ಟೀಚರ್ಸ್ ಡೇ ದಿನ ನಾನೇ ಯಾಕೆ ಒಬ್ಬ ಟೀಚರ್ ಆಗಬಾರ್ದು, ಲೆಕ್ಚರ್ ಆಗಬಾರ್ದು ಅಂತ ಅಂದ್ಕೊಂಡು ಈ ಪ್ರೊಫೆಷನ್ಗೆ ಬಂದ್ರಿ. ಅದು ದೈವ ಬಲನೋ ಏನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ನಮ್ಗೆ ಅಪಾಯಿಂಟ್ ಆಗಲಿಲ್ಲ. ಅದ್ರ ನಾನು ಇಷ್ಟ ಮಾಡಿದ್ದ ಪ್ರೊಫೆಷನ್ ಏನಪ್ಪ ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ರೀ. ಬೇರೆ ಯಾವುದಕ್ಕೂ ನಾನು ಅಪ್ಲಿಕೇಶನ್ ಹಾಕಿಲ್ರಿ. ಹಾಗಾಗಿ ಕಾಲ್ಫರ್ಮ್ ಆಗಿದ್ದ 2 ಸಲ PU ಕಾಲೇಜ್, ಹಿಂಗಾಗಿ ನಮ್ದು ಅಪಾಯಿಂಟ್ ಆಗಲಿಲ್ಲ. ಸೊ ನಿರಾಶೆಗೊಂಡು ನಾವೇನು ಮಾಡಿದ್ವಪ್ಪ ಅಂದ್ರೆ ಈಗ ಪ್ಯಾಕೇಜ್ ಹೋಗ್ತವೆ, ಅದ್ರ ಜೊತೆಗೆ ಇದು ಮಾಡ್ತೇವೆ. ಸರಿ ರೀ. ಅಂದ್ರೆ ನಿಮಗೆ ಮುಂಚೆಯಿಂದಾನು ನೀವು ವೃತ್ತಿ ಟೀಚಿಂಗ್ ಶಿಕ್ಷಕರ ಆಗ್ಬೇಕಂತ ಅನ್ಕಂಡ ಮಾಡಿದ್ರಿ. ಬೇರೆ ಯಾವ್ದು ಒಂದಕ್ಕೂ ಯಾಕೆ ಗೊತ್ತನ್ಸದ, ಸೀಟ್ ಇರೋ 500 ಇದ್ದೆ ಅಂದ್ರೆ 5,55,000 ಜನ 60,000 ಜನ ಮಟನ ಇದು ಮಾಡ್ತಾರ್ರಿ. 500 ಸೀಟ್ ಗೌರ್ಮೆಂಟ್ ನಾ ಕೇಳ್ಕೊಳೋದು ಇಷ್ಟ, ಯಾರಿಗೆ ಗೌರ್ಮೆಂಟ್ ಆಗಿರ್ತೈತಿ ಅವ್ರದ್ದು ಬಿಟ್ಟು ಉಳಿದದ್ದು ಆ ಅಮೌಂಟನ್ನು ರಿಫಂಡ್ ಮಾಡಕ ವಿನಂತಿ ಮಾಡ್ಕೊಂತನ್ರಿ. ಯಾಕಂದ್ರೆ ಒಂದು ಸೀಟಿಗೆ 1:10,000 ರೇಷಿಯೋ ಐತ್ರಿ. ಒಂದು ಗೌರ್ಮೆಂಟ್ ಸೀಟಿಗೆ ಅಪ್ಲೈ ಮಾಡಿದೆ ಅಂದ್ರೆ 10,000 ಜನ ಅದಕ್ಕೆ ಒಳಪಡ್ತಾರ. SC ST ಹಿಂಗ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ಕೊಂಡು ಅಮೌಂಟ್ ತುಂಬಿಸ್ಕೊಂತಾರ. ಆ ಅಮೌಂಟ್ ಕಟ್ಟಿ ಎಷ್ಟೋ ಜನ ಬಡವ್ರು ಪಾಪ ಏನ್ ಮಾಡಿದಾರಪ್ಪ ಅಂದ್ರೆ ಗೌರ್ಮೆಂಟ್ ಜಾಬ ಸಾಕನ್ನ ಲೆಕ್ಕಕ್ಕೆ ಬಂದಾರ. ಸೊ ಹಾಗಾಗಿ ನಾನೇನು ನನ್ನಲ್ಲಿ ಏನೋ ವಿನಂತಿ ಪಂದೆ ಅಂದ್ರೆ ಯಾವ್ದು ಅಪಾಯಿಂಟ್ ಆಗಿರ್ತೈತಿ ಅವ್ರದ್ದು ಫೀಸ್ ತಗೋರ್ಲಿ, ಅಪಾಯಿಂಟ್ ಅಲ್ಲಿಲ್ದಾರ ಅಮೌಂಟನ್ನು ರಿಫಂಡ್ ಮಾಡಿದ್ರೆ ಇನ್ನೂ ಮತ್ತೆ ಬೇರೆ ಅವಕಾಶ ಸಿಗ್ತತಿ ಅಂತಂದು ಒಂದು ಅನಿಸಿಕೆ ಐತ್ರಿ. ಸೊ ನಮ್ಮ ಸ್ಟೂಡೆಂಟು ಭಾಳ ಜನ ಹೇಳಿದಾರೆ, ಭಾಳ ಖುಷಿ ಪಟ್ಟಾರ. ಯಾರಾದ್ರೂ ಇದ್ರೆ ನಮ್ಮ ಸ್ಟೂಡೆಂಟ್ ಥ್ರೂನ ಭಾಳ ವ್ಯಾಪಾರ ಆಕತ್ತೇವು. ಸುತ್ತಿಗೆ ಹಾವೇರಿ ಡಿಸ್ಟ್ರಿಕ್ಟ್ ಒಳಗೆ ಎಲ್ಲಾ ಕಡೆಗೆ ಪರಿಚಯ ಅದಾರ, ಎಲ್ಲಾ ಹಳ್ಳಿಯವರು ಸೇಲ್ ಆಗಾಕತ್ತೇವ್ರಿ. ಅದ್ರದ್ದು ಏನು ತೊಂದ್ರೆ ಇಲ್ರಿ, ಯಾವ್ದಾರ ಅಲ್ರಿ, ಒಟ್ಟು ದುಡಿಬೇಕ್ರಿ. ಯಾಕಂದ್ರ ದುಡಿದು ತಿನ್ನುವ ವಯಸ್ಸಿನಲ್ಲಿ ಕುಳಿತು ತಿಂದರೆ ನಾಳೆ ಕುಳಿತು ತಿನ್ನುವ ವಯಸ್ಸಿನಲ್ಲಿ ಬೇಡಿ ತಿನ್ನಬೇಕಾಗುತ್ತದೆ. ನಿಜ ರೀ. ಹಂಗಾಗಿ ಏನು ಟೈಮಿಂಗ್ ಐತಿ, ಈ ಟೈಮ್ನಾಗ ನಾವು ಸ್ವಲ್ಪ ದುಡಿಬೇಕಂತಂದು ಎಲ್ಲ ಯುವಕರಲ್ಲಿ ಕೇಳ್ಕೊಂತ. ಓಕೆ ಸರಿ.